ವಿಡಿಯೋವನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾವು ಹಿಂದಿ ಮತ್ತು ಸೈನ್ಸಲ್ಲಿನೂ ಕೂಡ ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ, ಯಾರು ನೋಡಿಲ್ಲಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಮತ್ತು ಕ್ವಶನ್ ಬ್ಯಾಂಕ್ ಆ ಪ್ಲೇಲಿಸ್ಟ್ ಲಿಂಕಲ್ಲಿ ವಿಡಿಯೋಗಳಿದ್ದಾವೆ, ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಿಂದಿ ಸೈನ್ಸ್ ಎಸ್ಎಸ್ನ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಪೇಪರ್, ಓಕೆ, ಪಾಸಿಂಗ್ ಪ್ಯಾಕೇಜ್, ಕ್ವಿಜ್, ಕ್ವಶನ್ ಬ್ಯಾಂಕ್ ಎಲ್ಲ ಇದ್ದಾವೆ. ಸೊ ನಿಮ್ಮ ರಿಸಲ್ಟನ್ನು ಆಗ್ತಕ್ಕಂಥ ಸ್ಕೋರ್ ಆಗ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಿದ್ದಾವೆ. ಒಂದ್ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ವಿಡಿಯೋಗಳು ತಮಗೆ ಲಭ್ಯವಾಗ್ತವೆ ಅಂತ ಹೇಳ್ತಾ, ಸಮಾಜ ವಿಜ್ಞಾನದಲ್ಲಿ ಯಾವೆಲ್ಲ ಒಂದು ಬ್ಲೂ ಪ್ರಿಂಟನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನೋಡೋಣ. SSLC ಕ್ವಶನ್ ಪೇಪರ್ ಡಿಸೈನ್, SSLC ಪ್ರಶ್ನೆ ಪತ್ರಿಕೆಯ ವಿನ್ಯಾಸ, ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ. ಸೊ 80 ಅಂಕದ ಪರೀಕ್ಷೆ. ಇಲ್ಲಿ ಥೀಮ್ ಇದ್ದಾವೆ, ಅಂದರೆ ವಿಭಾಗಗಳಿದ್ದಾವೆ, ಇಲ್ಲಿ ಅಂಕಗಳು ಇದ್ದಾವೆ. ಇತಿಹಾಸದಿಂದ 25 ಅಂಕಗಳ ಪ್ರಶ್ನೆ ಬರ್ತಾವೆ. ರಾಜ್ಯಶಾಸ್ತ್ರದಿಂದ 11 ಅಂಕಗಳ ಪ್ರಶ್ನೆ, ಸಮಾಜಶಾಸ್ತ್ರಕ್ಕೆ 8 ಅಂಕ, ಭೂಗೋಳಕ್ಕೆ 22 ಅಂಕ, ಅರ್ಥಶಾಸ್ತ್ರಕ್ಕೆ 7 ಅಂಕ, ವ್ಯವಹಾರ ಅಧ್ಯಯನಕ್ಕೆ 7 ಅಂಕ. ಸೊ ಒಟ್ಟು 80 ಅಂಕಗಳ ಪರೀಕ್ಷೆ. ಸೊ ಈ ತರನಾಗಿರ್ತಕ್ಕಂಥ ಒಟ್ಟು 6 ವಿಭಾಗಗಳಲ್ಲಿ ಈ ಥರ ಹಂಚಿಕೆಯನ್ನು ಮಾಡಿದರು. ಇದು ಕೂಡ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಮುಂದೆ ಪ್ರಶ್ನೆಗಳ ಸ್ವರೂಪವನ್ನು ನೋಡೋಣ. ಕ್ವಶನ್ ಪೇಪರ್ ಕ್ವಶನ್ ಟೈಪ್ಗಳ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳು 8 ಪ್ರಶ್ನೆ 8 ಅಂಕ, 1 ಅಂಕದ್ದು 8 ಪ್ರಶ್ನೆ 8 ಅಂಕ, 2 ಅಂಕದ್ದು 8 ಪ್ರಶ್ನೆ 16 ಅಂಕ, 3 ಅಂಕದ್ದು 9 ಪ್ರಶ್ನೆ 27 ಅಂಕ, 4 ಅಂಕದ್ದು 4 ಕ್ವಶನು 16 ಅಂಕ, 5 ಮಾರ್ಕ್ಸಿಗೆ ಒಂದೇ ಕ್ವಶನು 5 ಅಂಕ, ಒಟ್ಟು 38 ಕ್ವಶನು 80 ಮಾರ್ಕ್ಸ್ ಇದ್ದಾವೆ. ಇನ್ನು ಸ್ಮರಣೆಯಿಂದ 13 ಅಂಕ, ತಿಳುವಳಿಕೆಯಿಂದ 40 ಅಂಕ, ಅನ್ವಯದಿಂದ 22 ಅಂಕ, ಕೌಶಲ್ಯದಿಂದ 5 ಅಂಕ, ಒಟ್ಟು 80 ಅಂಕ. ಇದು ಉದ್ದಿಷ್ಟವಾರು ಬೋಧನಾ ಉದ್ದೇಶಗಳಿಗೆ ಅನುಗುಣವಾಗಿರುವ ಅಂಕ ಹಂಚಿಕೆ. ಇನ್ನು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ, ಇದನ್ನು ತಾವು ಅರ್ಥೈಸ್ಕೊಳ್ಳೇಬೇಕು. ಇದನ್ನು ಸ್ವಲ್ಪ ತಾವುಗಳು ಇಟ್ಕೊಡ್ರಿ. ಇತಿಹಾಸದಿಂದ ಒಂದು ಏನಿದೆ ನೋಡಿ, ಬ್ರಾಕೆಟಲ್ಲಿ ಇರ್ತಕ್ಕಂಥದ್ದು ಏನಿದಾವ ಕ್ವಶನ್ ನಂಬರ್ಸ್ ಇದಾವ, ಬ್ರಾಕೆಟ್ ಹೊರಗಡೆ ಇರ್ತಕ್ಕಂಥದ್ದು ಮಾರ್ಕ್ಸ್ ಇದಾವ. ಅಂದರೆ ಹಿಸ್ಟ್ರಿದಿಂದ ಒಂದು MCQ. ಸೊ 2 ಕ್ವಶನ್ಸ್ ಬರ್ತಾವ, 1 ಮಾರ್ಕ್ಸಿನೂ 2 ಕ್ವಶನ್ಸ್ಗಳು ಬರ್ತಾವ. ನೆಕ್ಸ್ಟ್ 2 ಮಾರ್ಕ್ಸಿನೂ 2 ಕ್ವಶನ್ಸ್ಗಳು, 3 ಮಾರ್ಕ್ಸಿನೂ 3 ಕ್ವಶನ್ಸ್ಗಳು, 4 ಮಾರ್ಕ್ಸಿನೂ 2 ಕ್ವಶನ್ಸ್ಗಳು. ಒಟ್ಟು ಹಿಸ್ಟ್ರಿದಿಂದ 25 ಮಾರ್ಕ್ಸು, 11 ಕ್ವಶನ್ಸು. ಸೊ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಹಿಸ್ಟ್ರಿದಿಂದ 2 ಮಾರ್ಕ್ಸಿಗೆ MCQ ಬರ್ತಾವ, ಓಕೆ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ 2 ಕ್ವಶನ್ಸ್ ಇರ್ತಾವ, 2 ಮಾರ್ಕ್ಸಿನೂ 2 ಇರ್ತಾವ, 3 ಮಾರ್ಕ್ಸಿನೂ 3 ಕ್ವಶನ್ಸ್ ಇರ್ತಾವ. ನೆಕ್ಸ್ಟ್ 4 ಮಾರ್ಕ್ಸಿನೂ 2 ಕ್ವಶನ್ಸ್ಗಳು ಇರ್ತಾವ. ಹಿಸ್ಟ್ರಿ ವಿಭಾಗದಿಂದ ಒಟ್ಟು 11 ಕ್ವಶನು, 25 ಮಾರ್ಕ್ಸು. ಅದೇ ಥರ ರಾಜ್ಯಶಾಸ್ತ್ರದಲ್ಲಿ ನೋಡಿದ್ರೆ MCQ 1 ಇರ್ತದೆ, 1 ಮಾರ್ಕ್ಸಿಗೆ 1 ಇರ್ತದೆ, 8 ಮಾರ್ಕ್ಸಿಗೆ 1 ಇರ್ತದೆ, 3 ಮಾರ್ಕ್ಸಿಗೆ 1, 4 ಮಾರ್ಕ್ಸಿಗೆ 1. ಸೊ ಟೋಟಲಿ 11 ಮಾರ್ಕ್ಸು, 5 ಕ್ವಶನು ರಾಜ್ಯಶಾಸ್ತ್ರದಲ್ಲಿ ಇರ್ತದೆ. ಸೋಷಿಯಾಲಜಿದಲ್ಲಿ ನೋಡಿದರೆ ಸೇಮ್, ಅಲ್ಲಿನೂ ಕೂಡ 1 ಮಾರ್ಕ್ಸಿನೂ MCQ 2 ಇರ್ತಾವ, 1 ಮಾರ್ಕ್ಸಿನೂ 1 ಇರ್ತದೆ, 2 ಮಾರ್ಕ್ಸು, 3 ಮಾರ್ಕ್ಸು. ಸೊ ಟೋಟಲಿ 8 ಮಾರ್ಕ್ಸು, 5 ಕ್ವಶನ್ಸ್ಗಳು ಸೋಷಿಯಾಲಜಿದಿಂದ ಇರ್ತಾವೆ. ಭೂಗೋಳದಲ್ಲಿ MCQ 1 ಇರ್ತದೆ, 1 ಮಾರ್ಕ್ಸಿನೂ 2 ಇರ್ತಾವ, 2 ಮಾರ್ಕ್ಸಿನೂ 2, 3 ಮಾರ್ಕ್ಸಿನೂ 2 ಇರ್ತಾವ, 4 ಮಾರ್ಕ್ಸಿನೂ 1 ಇರ್ತದೆ, 5 ಮಾರ್ಕ್ಸಿಗೆ 1 ಇರ್ತಾವ. ಸೊ ಟೋಟಲಿ ಏನಾಗಿರ್ತದಪ್ಪ ಅಂದ್ರಲ್ಲಿ 22 ಅಂಕ, 9 ಪ್ರಶ್ನೆ ಭೂಗೋಳದ್ದು ಇದಾವೆ. ಅರ್ಥಶಾಸ್ತ್ರದಲ್ಲಿನೂ ಕೂಡ MCQ 1 ಇರ್ತದೆ, 1 ಮಾರ್ಕ್ಸಿಗೆ 1 ಇರ್ತದೆ, 2 ಮಾರ್ಕ್ಸಿಗೆ 1, 3 ಮಾರ್ಕ್ಸಿಗೆ 1, ಅಲ್ಲಿನೂ 7 ಮಾರ್ಕ್ಸು, 4 ಕ್ವಶನ್ಸು. ವ್ಯವಹಾರ ಅಧ್ಯಯನದಲ್ಲಿ ನೋಡೋದಾದರೆ MCQ 1 ಇರ್ತದೆ, 1 ಮಾರ್ಕ್ಸಿನ 1, 2 ಮಾರ್ಕ್ಸಿನ 1, 3 ಮಾರ್ಕ್ಸಿನ 1, 7 ಕ್ವಶನ್ಸು, 7 ಮಾರ್ಕ್ಸು, 4 ಕ್ವಶನ್ಸು, 80 ಮಾರ್ಕ್ಸು, 38 ಕ್ವಶನ್ಸು. ಇವು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ತಾವುಗಳು ಇಟ್ಕೊಳ್ಳೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅದ. ಇದನ್ನು ಇಟ್ಕೊಂಡ್ರೆ ಸಾಕು, ತಮ್ಗೆ ಏನಾಗ್ತದಪ್ಪ ಅಂದರೆ ಎಕ್ಸಾಮಲ್ಲಿ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಗೊತ್ತಾಗ್ತದೆ. ಎಷ್ಟೆಷ್ಟು ಏರಿಯಾಗಳಿಂದ ಎಷ್ಟೆಷ್ಟು ಮಾರ್ಕ್ಸ್ಗಳಿಂದ ಯಾವ್ಯಾವ ಇಲ್ಲಿರ್ತಕ್ಕಂಥ ವೇಟೇಜ್ ಬರ್ತಾವಂತ. ಸೊ ಇಂಪಾರ್ಟೆಂಟ್ ಇತ್ತು. ಇದು ಒಂದು ಡಯಾಗ್ರಾಮ್. ನೆಕ್ಸ್ಟ್ ಸುಲಭ 24 ಅಂಕ, ಸಾಮಾನ್ಯ 40 ಅಂಕ, ಕಠಿಣ 16 ಅಂಕ, ಒಟ್ಟು 80 ಅಂಕದ ಪರೀಕ್ಷೆ. ಇಷ್ಟು ಸೊ ರೆಗ್ಯುಲರ್ ಆಗಿ ಓದ್ತಕ್ಕಂಥ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗಾಗಿ ಸೊ ಇರ್ತಕ್ಕಂಥದ್ದು ಪ್ಯಾಟರ್ನ್ ಇತ್ತು. ಸೊ ತಾವು ಫಸ್ಟ್ ಇದು ಒಂದು ನಿಮಗೆ ನೆನಪಿಟ್ಕೊಳ್ಬೇಕು, ಯಾವ ಏರಿಯಾದಿಂದ ಎಷ್ಟೆಷ್ಟು ಮಾರ್ಕ್ಗಳಿದ್ದಾವೆ. ನೆಕ್ಸ್ಟ್ ಇದೇ ಥರನಾಗಿರ್ತಕ್ಕಂಥದ್ದು ಎಷ್ಟು ಏರಿಯಾದಿಂದ ಅಂದರೆ ಯಾವ ವಿಭಾಗದಿಂದ ಎಷ್ಟೆಷ್ಟು ಒಂದು ಪ್ರಶ್ನಾವರ ಅಂಕವನ್ನು ಹಂಚಿಕೆ ಮಾಡಿದನೋ ಇದು ಒಂದು ಐಡಿಯಾ ತಮಗೆ ಇರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದರಿಂದ ನಿಮಗೆ ಬೆನಿಫಿಟ್ ಆಗ್ತದೆ ನಿಮ್ಮ ಸ್ಟಡಿಯಲ್ಲಿ. ಸೊ ನಿಮಗೂ ಗೊತ್ತಾಗ್ತದೆ ಯಾವೆಲ್ಲ ಓದ್ಕೊಳ್ಬೇಕು ಯಾವೆಲ್ಲ ಬಿಡಬೇಕು ಅಂತ. ಸೊ
ಇಲ್ಲಿವರೆಗೆ ಹಿಂದಿ ಸೈನ್ಸ್ SS ನಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಭಾಗದಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ಸಹಿತ ಅಪ್ಲೋಡ್ ಮಾಡ್ತೀವಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.